ಇನ್ನು ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಪಾಕ್ ಉಗ್ರರ ದಾಳಿಗೆ 1 ವರ್ಷ ಆಗಿದೆ. ಈಗ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರನ್ನ ಸ್ಮರಿಸಿ ಗೌರವ ಸಲ್ಲಿಸಿದಂತಹ ಪ್ರಧಾನಿ ಮೋದಿ ಅವರು ಯಾವುದೇ ರೀತಿಯ ಭಯೋತ್ಪಾದನೆಗೆ ಭಾರತ ಎಂದಿಗೂ ಕೂಡ ತಲೆಬಾಗೋದಿಲ್ಲ ಅಂತ ಶತ್ರುಗಳಿಗೆ ಪ್ರಧಾನಿ ಮೋದಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೋದಿ ಅವರು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ 26 ಮಂದಿಗೆ ಸಂತಾಪ ಸೂಚಿಸಿದ್ದಾರೆ. ಕಳೆದ ವರ್ಷ ಈ ದಿನದಂದು ನಡೆದ ಭೀಕರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಬಲಿಯಾದ ಮುಗ್ಧ ಜೀವಗಳನ್ನು ನೆನಪಿಸಿಕೊಳ್ತಾ ಇದ್ದೀನಿ. ಅವರನ್ನ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ. ಈ ನಷ್ಟವನ್ನು ನಿಭಾಯಿಸ್ತಾ ಇರುವ ದುಃಖಿತ ಕುಟುಂಬಗಳೊಂದಿಗೆ ನಾವಿದ್ದೇವೆ. ಒಂದು ರಾಷ್ಟ್ರವಾಗಿ ನಾವು ದುಃಖ ಮತ್ತು ದೃಢ ಸಂಕಲ್ಪದಲ್ಲಿ ಒಗ್ಗಟ್ಟಿನಿಂದ ನಿಲ್ತೇವೆ ಎಂದಿದ್ದಾರೆ. ಇನ್ನು ಭೀಕರ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಭರತ್ ಭೂಷಣ್ ನೆನೆದು ಕುಟುಂಬ ಕಣ್ಣೀರಿಡ್ತಾ ಇದೆ. ಮತ್ತೊಂದೆಡೆ ಶಿವಮೊಗ್ಗದ ಮಂಜುನಾಥ ತಾಯಿ ಕೂಡ ಕಹಿ ಘಟನೆಯನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಇನ್ನು ಪಹಲ್ಗಾಮ್ಗೆ ವರ್ಷ ತುಂಬಿದ ಹೊತ್ತಲ್ಲೇ ಶತ್ರುರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ಸಂದೇಶ ರವಾನಿಸಿದೆ. ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿರುವಂತಹ ಪೂರ್ವಾಂಚಲ ಹೆದ್ದಾರಿಯಲ್ಲಿ ಸುಖೋಯ್ 30 ಮತ್ತು ಜಾಗ್ವಾರ್ ಮಿರಾಜ್ ಯುದ್ಧ ವಿಮಾನಗಳನ್ನು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಆಗಿದೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳನ್ನೇ. ಎಂತಹ ಸನ್ನಿವೇಶವನ್ನು ಕೂಡ ನಾವು ಎದುರಿಸೋಕೆ ಸಿದ್ಧ ಅನ್ನುವಂಥ ಮೆಸೇಜ್ ಇದು. ಈ ಮಧ್ಯೆ ಪ್ರಧಾನಿ ವಿದೇಶಾಂಗ ನೀತಿಯನ್ನ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಮುಂಬೈ ದಾಳಿಯ ನಂತರ ಪಾಕಿಸ್ತಾನ ಏಕಾಂಗಿಯಾಗಿ ಉಳಿದಿತ್ತು, ಈಗ ಜಾಗತಿಕ ಗೌರವವನ್ನು ಗಳಿಸಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯ ಸಂಪೂರ್ಣ ವೈಫಲ್ಯವನ್ನ ಪ್ರತಿಬಿಂಬಿಸ್ತಾ ಇದೆ ಅಂದಿದೆ. ಇದೀವಿ ಅಂತ ಆ ನಂಬಿಕೆನಲ್ಲೇ ನಾವು ಕಾಶ್ಮೀರ್ಗೆ ಹೋಗಿದ್ದು ಈ ತರ ಆಯ್ತು. ಸೊ ಆ ಸೇಫ್ಟಿ ಅನ್ನೋದು ನಂಬಿಕೆ ಹುಟ್ಟೋಗಿದೆ ಸರ್. ಅದು ಕಂಪ್ಲೀಟ್ ಆಗಿ ಯಾವಾಗ ಎಲಿಮಿನೇಟ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಲೈಫಲ್ಲೂ ಮುಂದೆ ಗೋಲ್ಸ್ ಅಂತ ಏನೇನೋ ನಮ್ದು ಆಸೆಗಳಿತ್ತು, ಈ ತರ ಗೋಲ್ಸ್, ಲೈಫ್ ಗೋಲ್ಸ್ ಅಂತ ಇತ್ತು. ಸರ್ವೈವ್ ಆಗೋಣ ಅಂತಾನೆ ಇದೀವಿ. ಸೊ ಐ ಆಮ್ ಸ್ಟಿಲ್ ಗೆಟಿಂಗ್ ಟು ಟರ್ಮ್ಸ್ ಸರ್. ಟೂರಿಸ್ಟ್ ತರ ಅಲ್ಲಿ ಕೆಲಸ ಮಾಡೋರ್ ತರ ಅದೇ ಡ್ರೆಸ್ ಅಲ್ಲಿ ಬಂದು ಮಧ್ಯದಲ್ಲಿ ಗನ್ ತೆಗೆದು ಎಲ್ರು ಶೂಟ್ ಮಾಡಿದ್ರು. ಸೊ ಈ ತರ ನಮ್ ಮಧ್ಯದಲ್ಲೇ ಟೆರರಿಸ್ಟ್ ಓಡಾಡ್ಕೊಂಡಿದ್ರೆ ಅವ್ನ್ ಯಾವನಂತ ಗೊತ್ತಾಯ್ತು ನನ್ಗೆ. ಅವನ್ ತಲೆಗೆ ಗುಂಡಿ ಹಾಕ್ಲಿಲ್ಲ. ನಿಜವಾಗ್ಲೂ ಆಸ್ ಅ ಡಾಕ್ಟರ್ ಐ ಆಮ್ ಸೇಯಿಂಗ್ ದಿಸ್ ವಿತ್ ದ ಫ್ಯೂರಿ ಇನ್ ಮೈ ಹಾರ್ಟ್. ಅಷ್ಟು ಆಕ್ರೋಶದಿಂದ ಹೇಳ್ತಾ ಇದ್ದೀನಿ. ನಮ್ಮ ಬಾವ ಅವ್ರ ತಲೆನ ಸ್ಪ್ಲಿಟ್ ಮಾಡಿದವನ್ ಅವನ್ ಆಗ್ಲಿಲ್ಲ. ಇದ್ದಕ್ಕಿದ್ದಂಗೆ ಬರ್ತೀನಿ ಅಂತ ಹೋದವನು ಬರಲ್ಲ ಅಂತ ಹೇಳ್ಕೊಂಡು ನಮ್ಗೆ ಏನು ನಂಬಲೇ ಇಲ್ಲ. ನನ್ನ ಮನಸ್ಸು ನಂಬಲೇ ಇಲ್ಲ. ಬರ್ತಾನೆ ಅಂತ ಎಷ್ಟು ನಂಬಕ್ಕೆ ಎಷ್ಟು ದಿನ ಬೇಕಾಗಿದೆ. ಅವನು ಇಲ್ಲ ಬರೋದಿಲ್ಲ, ಈ ಈ ಬಿಟ್ಟೋಗಿದ್ದಾನೆ ಭೂಮಿನ ಅಂತ ನಂಬಕ್ಕಾಗಲ್ಲ ಇಲ್ಲ ನನಗೆ. ಅಂತೂ ಈಗ ಹೆಂಗೋ ತಡ್ಕೊಂಡು ಇದೆ. 1 ವರ್ಷ ಆಯಿತು. ನಮಗೆ ದಿನಾಲೂ ನೆನಪು ಬರ್ತಾ ಏನಾದರೂ ಎಲ್ಲ ತಂದು ಕೊಟ್ಟು ಎಲ್ಲ ಮಾಡ್ಕೊಳ್ತಿದ್ದಾನೆ. ಈಗ ಬೇರೆಯವ್ರನ್ನ ಆಶ್ರಯಿಸ್ಬೇಕಲ್ಲ.